ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆ, ಇವತ್ತಿನ ಒಂದು ಹೊಸ ಟಾಪಿಕ್ ಯಾವುದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಅಂದಾಜು ಮಾಡುವುದು ಅಥವಾ ಬೆಲೆಗಳನ್ನು ಅಂದಾಜಿಸುವುದು ಅಂತೇಳಿ ಇಲ್ಲಿ ಈ ಟಾಪಿಕ್ನ ನಾ ಏನು ಮಾಡ್ತೀನಪ್ಪ ಅಂತ ಅಂದಾಗ ಡಿಸ್ಕಸ್ನ ಮಾಡ್ಕೊತ ಬರ್ತಿರ್ತಾನೆ. ಏನಿಲ್ಲ, ಭಾಳ ಕಾನ್ಸೆಪ್ಟ್ ಈಜಿ ಐತಿದು. ಸೂಕ್ಷ್ಮವಾಗಿ ನೋಡಿದ್ರೆ ಸಾಕು, ನೀವು ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡ್ಕೊಂಬರ್ಬೋದು. ಕ್ವಶನ್ಸ್ಗಳನ್ನ ಏನು ಕೇಳ್ತಾನಪ್ಪ ಅಂತ ಅನ್ನೋದಾಗ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಕೊಡ್ತಾನೆ. ಈ ಥರ ಒಂದು ಸಂಖ್ಯೆನ ಕೊಡ್ತಾನೆ. ಸಂಖ್ಯೆ ಏನಪ್ಪ ಅಂತಂದಾಗ 2864 ಸ್ಮಾಲೆಸ್ಟ್ ನಂಬರ್ಲಿಂತನೇ ನಾನು ಸ್ಟಾರ್ಟ್ ಮಾಡ್ಕೊತ ಹೋಗ್ತಿರ್ತಾನೆ. ಈ ಸಂಖ್ಯೆಗಳನ್ನು ಕೊಡ್ತಾನೆ. ಸಂಖ್ಯೆಗಳನ್ನು ಕೊಟ್ಟು ಸರ 10ರ ಸ್ಥಾನಕ್ಕೆ ಅಂದಾಜಿಸ್ರಿ, 100ರ ಸ್ಥಾನಕ್ಕೆ ಅಂದಾಜಿಸ್ರಿ, 1000 ಸ್ಥಾನಕ್ಕೆ ಅಂದಾಜಿಸ್ರಿ, ಈ ಥರ ಕ್ವಶನ್ಸ್ಗಳನ್ನ ಏನು ಮಾಡ್ತಾನಪ್ಪ ಅಂತಂದಾಗ ಎಕ್ಸಾಮ್ಸ್ನ ಕೇಳ್ತಿರ್ತಾನೆ. ಈ ವಿಡಿಯೋನ ಎಂಡ್ ತನಕ ನೋಡ್ಕೊಂಡ್ರೆ ಸಾಕು. ಈ ಚಾಪ್ಟರ್ ಮೇಲೆ ಏನೇ ಒಂದು ಕ್ವಶನ್ಸ್ನ ಬರಲಿ, ಭಾಳ ಸಿಂಪಲ್ ಆಗಿನೇ ನೀವೇನು ಮಾಡ್ತಿರಪ್ಪ ಅಂತಂದಾಗ ಆನ್ಸರ್ನ ಮಾಡ್ತಿರ್ತಾರೆ. ಆ ಆನ್ಸರ್ ಮಾಡ್ಬೇಕಪ್ಪ ಅಂತಂದಾಗ ಈ ವಿಡಿಯೋನ ಎಂಡ್ ತನಕ ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರಪ್ಪ ಅಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದರೆ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಕೊಟ್ಟು ಏನು ಕೇಳ್ತಾನಪ್ಪ ಅಂತಂದಾಗ ಇದನ್ನೇ 10ರ ಸ್ಥಾನಕ್ಕೆ, ಹೌದಾ, 10ರ ಸ್ಥಾನಕ್ಕೆ ಅಂದಾಜಿಸ್ರಿ. ಇದೇ ಸಂಖ್ಯೆನ ಇಟ್ಕೊಂಡು 100ರ ಸ್ಥಾನಕ್ಕೆ ಅಂದಾಜಿಸ್ರಿ ಅಂತ ಕೊಟ್ಟನಪ್ಪ ಅಂತಿಕೋ. 10ರ ಸ್ಥಾನಕ್ಕೆ ಅಂದಾಜಿಸ್ರಿ, 100ರ ಸ್ಥಾನಕ್ಕೆ ಅಂದಾಜಿಸ್ರಿ. ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000, ಈ ಥರ ಕ್ವಶನ್ಸ್ನ ಕೇಳ್ಕೊತ ಹೋಗ್ತಾನೆ. ಹಾಗಾದರೆ ನಿಮ್ಗೆ ಏನು ಮಾಡ್ಬೇಕಪ್ಪ ಅಂತಂದಾಗ ಫಸ್ಟಿಗೆ ಬೇಸಿಕ್ಸ್ ಆಗಿ ನಿಮ್ಗೆ ಏನು ಗೊತ್ತಿರಬೇಕು, ನಂಬರ್ಸ್ ಅಂತ ಕರಿತೀವಿ, ಹೌದಾ. 0, 1, 2, 3, 4 ಈ ನಂಬರ್ಸ್ಗಳು ಇದ್ದು ಅಂದ್ರೆ ಏನು ಮಾಡಬೇಕು. ನೆಕ್ಸ್ಟ್ 5, 6, 7, 8, 9 ಈ ನಂಬರ್ಗಳಿದ್ದು ಅಂದ್ರೆ ಏನು ಮಾಡ್ಬೇಕು ಅಂತೇಳಿ ನಾನು ಬೇಸಿಕ್ಸ್ ಆಗಿ ಹೇಳ್ತೀನಿ. ಕರೆಕ್ಟಾಗಿ ನೀವು ಅಬ್ಸರ್ವ್ನ ಮಾಡಬೇಕು. ಸರ್, ಇಲ್ಲಿ ಎಷ್ಟು ಅಂದಾಜು ಅಂತ ಹೇಳ್ಯಾರ. ಫಸ್ಟಿಗೆ 10ರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. 10ರ ಸ್ಥಾನಕ್ಕೆ ಅಂದಾಜ್ರಿ ಅಂತಂದಾಗ ಇದು ಯೂನಿಟ್ ಅಂತ ಕರಿತೇವೆ, ಇದು 10 ಅಂತ ಕರಿತೇವೆ. ಅಂದರೆ ಇದು ಬಿಡಿ, ಇದು 10. ಸಂಖ್ಯೆ ಮುಂದೆ ಏನಾರು ಇರಲಿ, ನಮಗದು ಬೇಕಾಗಿರಂಗಿಲ್ಲ. ಫಸ್ಟಿಗೆ ಬಿಡಿ 10. 10ರ ಸ್ಥಾನಕ್ಕೆ ಅಂದಾಗ ಬಿಡಿ ಮತ್ತು 10ರ ಸ್ಥಾನಕ್ಕೆ ಬಂದು ಸ್ಟಾಪ್ ಆಗ್ಬೇಕು, ನಿಂತ್ಕೋಬೇಕು. ಒಂದು ವೇಳೆ 100 ಕೇಳಿದಂದ್ರೆ ಬಿಡಿ 10 100 ಸ್ಥಾನಕ್ಕೆ ಬಂದು ಸ್ಟಾಪ್ ಆಗ್ಬೇಕು. ಕೇಳಿದೀಗ 10ರ ಸ್ಥಾನ ಅಂದರೆ ಬಿಡಿ 10ರ ಸ್ಥಾನಕ್ಕೆ ಬಂದ ತಕ್ಷಣನೇ ನೀ ಏನು ನೋಡ್ಬೇಕಪ್ಪ ಅಂದ್ರೆ ಇದರ ಹಿಂದಿನ ಸಂಖ್ಯೆ ನೋಡ್ಬೇಕು. 10ರ ಸ್ಥಾನಕ್ಕೆ ಅಂದಾಜ್ರಿ ಅಂತಂದ್ರೆ 10ರ ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು. ಫಸ್ಟ್ ಅದರ ಹಿಂದಿನ ಸಂಖ್ಯೆ ನೋಡ್ಬೇಕು. ಅದರ ಹಿಂದಿನ ಸಂಖ್ಯೆ ಏನಾಗಿರ್ಬೇಕಪ್ಪ ಅಂತಂದಾಗ 0, 1, 2, 3, 4 ಏನಾಗಿ ಇತ್ತಪ್ಪ ಇತ್ತಂದ್ರೆ ಇಲ್ಲಿರುವಂಥ 6 ಏನೂ ಬದಲಾಗಲ್ಲ. ಇಲ್ಲಿ 286 ಐತೆ, 286 ಹೆಂಗಿದ್ದು ಹಂಗೆ ಇರ್ತದೆ. ಈ ಸಂಖ್ಯೆ ಮುಂದಿನ ಸಂಖ್ಯೆ ಏನಾಗ್ತದಪ್ಪ ಅಂತ ಅಂದಾಗ 0 ಆಗಿ ಬದಲಾಗ್ತದೆ. 2860 ಇದಕ್ಕೆ ಸರಿ ಉತ್ತರ ಆಗ್ತದೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. 10ರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ಟಾಗ ನೀವೇನು ಮಾಡ್ಬೇಕಂತ ಹೇಳಿದೆ ನಾನೀಗ. ಬಿಡಿ 10ರ ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು. ಅದ್ರ ಹಿಂದಿನ ಸಂಖ್ಯೆ ನೋಡ್ಬೇಕು. ಅದ್ರ ಹಿಂದಿನ ಸಂಖ್ಯೆ ಏನಾದ್ರೆ 5ಕ್ಕಿಂತ ಕಡಿಮೆ ಇತ್ತಪ್ಪ ಅಂದಾಗ 0 ಇರಲಿ, 1 ಇರಲಿ, 2 ಇರಲಿ, 3 ಇರಲಿ, 4 ಇರಲಿ, 5ಕ್ಕಿಂತ ಕಡಿಮೆ ಇತ್ತಪ್ಪ ಅಂತಂದಾಗ ಮುಂದಿನ ಸಂಖ್ಯೆಗಳು ಏನಾಗಂಗಿಲ್ಲಪ್ಪ ಅಂದಾಗ ಏನೂ ಬದಲಾಗಲ್ಲ. ಬದಲಾಗಲ್ಲ. ಅವು ಹೆಂಗಿರ್ತಾವೋ ಹಾಗೆ ಬರ್ಕೋಬೇಕು. ಅದ್ರ ಮುಂದಿನ ಸಂಖ್ಯೆ ಇಲ್ಲಿ ನೆಕ್ಸ್ಟ್ ನಂಬರ್ ಏನಿರ್ತಾವಲ್ಲ ಅವು 0 ಆಗಿ ಬದಲಾಗ್ತದೆ. ಇದು 10ರ ಸ್ಥಾನಕ್ಕೆ ಅಂದಾಜಿಸಿದೆ ನಾವು. ಕ್ಲಿಯರ್ ಆಯ್ತಾ. ಇದೇ ಸಂಖ್ಯೆನ 100ರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ರಪ್ಪ ಅಂತಂದಾಗ ಇಲ್ಲಿ ನೋಡ್ರಿ 2864 ಐತಿ. ಎಷ್ಟಕ್ಕೆ? 100ರ ಸ್ಥಾನಕ್ಕೆ ಅಂದಾಜ್ರಿ. 100 ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ಟರಂದಾಗ ನಾವು ಇದನ್ನ ಏನು ಮಾಡ್ಬೇಕಪ್ಪ ಅಂತಾಗ ಇಲ್ಲಿ ನೋಡ್ರಿ, ಬಿಡಿ 10 100 ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು. ಫಸ್ಟ್ ಸ್ಟೆಪ್ ಇದೆ. ಬಿಡಿ 10 100 ಸ್ಥಾನಕ್ಕೆ ಬಂದು ನಿಂತ್ಕೊಂಡ ತಕ್ಷಣ ಅದ್ರ ಹಿಂದಿನ ಸಂಖ್ಯೆನ ನೋಡ್ಬೇಕು. ಈಗ ನೋಡ್ರಿ, ಇದು ಹಿಂದಿನ ಸಂಖ್ಯೆ ಏನಾಗಿದೆ ನೋಡ್ರಿ, 5ಕ್ಕಿಂತ ಸಣ್ಣದೈತೋ ದೊಡ್ಡದೈತೋ? 5ಕ್ಕಿಂತ ದೊಡ್ಡದೈತಿ. ಅಂದರೆ 5, 6, 7, 8, 9 ಯಾವುದಾದ್ರೂ ನಂಬರ್ ಇದ್ದವಪ್ಪ ಅಂತಿಕೋ, ಎಲ್ಲಿಗೆ ಬಂದು ನಿಂತಿರ್ತೇವಲ್ಲ ಅದ್ರ ಹಿಂದಿನ ಸಂಖ್ಯೆಗಳು 5ಕ್ಕಿಂತ ದೊಡ್ಡದೈತೆ ಚೆಕ್ ಮಾಡ್ಕೋಬೇಕು. ದೊಡ್ಡದಿತ್ತಪ್ಪ ಅಂತಂದಾಗ ಇದಕ್ಕಿಂತ 5ಕ್ಕಿಂತ ಇದು ದೊಡ್ಡದೈತಿಲ್ಲ. ಈಗ ದೊಡ್ಡದಿತ್ತಂದ್ರೆ ಇಲ್ಲಿ 28 ಇದ್ದಿದ್ದು ಒಂದು ಸಂಖ್ಯೆ, ಈ ಮುಂದಿನ ಸಂಖ್ಯೆಗೆ ಒಂದು ಸಂಖ್ಯೆ ಕೂಡ್ತದೆ. 28 ಇದ್ದಿದ್ದು 29 ಆಗ್ತದೆ. ಇಲ್ಲಾಂದ್ರೆ 8ಕ್ಕೆ ಒಂದೇ ಕೂಡಿಸಿದ್ರೆ 9 ಆಗ್ತದೆ. ಮುಂದಿನ ಸಂಖ್ಯೆ ಹಂಗೆ ಇರ್ತದೆ. ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಒಂದು ಸಂಖ್ಯೆ ಮುಂದಿನ ಸಂಖ್ಯೆಗೆ ಒಂದು ಸಂಖ್ಯೆ ಕೂಡಿಸ್ಬೇಕು. ಇಲ್ಲಿ 28 ಇತ್ತ 29 ಆಗ್ತದೆ. ಇಲ್ಲಿ 30 ಇತ್ತ 31 ಆಗ್ತದೆ. ಇಲ್ಲಿ 29 ಇತ್ತ 30 ಆಗ್ತದೆ. ಒಂದು ಸಂಖ್ಯೆ ಕೂಡಿಸ್ಬೇಕು. ಹಾಗಾದರೆ 29 ಮಾಡಿ
ಇವು ಎರಡೂ ಸಂಖ್ಯೆಗಳನ್ನು ಏನು ಮಾಡಬೇಕಪ್ಪ ಅಂತ ಅಂದಾಗ 0 ಆಗಿ ಕನ್ವರ್ಟ್ ಮಾಡಬೇಕು. 2900 ನಾವು ಇದನ್ನು 100ರ ಸ್ಥಾನಕ್ಕೆ ಅಂದಾಜಿಸಿದ್ದೇವೆ. ಕ್ಲಿಯರ್ ಆಯಿತಾ? ಭಾಳ ಸ್ಲೋ ಆಗಿ ಹೇಳಾಕ್ತೀನಿ, ನೀಟಾಗಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ವಿಡಿಯೋನ ಹಿಂದೆ ಕೂಡಿಸಿ ಮತ್ತೆ ನೋಡ್ಕೋಬೇಕು. ಕ್ಲಿಯರ್ ಆಯ್ತಾ ಇದು? ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಸ್, ನಾನು ಹಾಕಿರುವಂಥ ಸಂಖ್ಯೆಗಳನ್ನೇ ಹಾಕೋಬೇಕಂತೇನಿಲ್ಲ, ನಿಮ್ಮ ಮನಸ್ಸಿಗೆ ಬಂದಿದೆ. ಸುಮ್ಮನೆ ನನಗೆ ಈ ಸದ್ದ ತಲೆ ಒಳಗಡೆ 8 7 6 5 4 3 2 ಸ್ವಿಮ್ಮಿಂಗ್ ನಂಬರ್ ಬಂದು ತಿಳ್ಕೊಳ್ಳಿ. ಇದೇ ನಂಬರಲ್ಲಿ ಬ್ಯಾಕ್ಕ ನಂಬರ್ಗಳನ್ನ ಹಾಕೊಂಡು ಪ್ರಾಕ್ಟೀಸ್ನ ಮಾಡ್ರಿ. ಏನು ಕೇಳ್ತಾನೆ? 10ರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಡ್ತಾನೆ. ಫಸ್ಟ್ 10ರ ಸ್ಥಾನಕ್ಕೆ ಅಂದಾಜು ಕೊಡೋಣ. ಇದನ್ನ ನೋಡ್ರಿ, ಬಿಡಿ 10ರ ಸ್ಥಾನಕ್ಕೆ ಬಂದು ನಿತ್ಯ, ಬಿಡಿ ಮತ್ತು 10ರ ಸ್ಥಾನಕ್ಕೆ ಬಂದು ನಿತ್ಯ. ಅದ್ರ ಹಿಂದಿನ ಸಂಖ್ಯೆ ನೋಡ್ರಿ, 5ಕ್ಕಿಂತ ಸಾಂದೈತೆ ದೊಡ್ಡದೈತು, ಸಾಂದೈತಿ. ಸಾಂದಿತ್ತಂದ್ರೆ ಇದು ಏನು ನಂಬರ್ ಬದಲಾಗಲ್ಲ, ಹೆಂಗಿದ್ದು ಹಂಗೆ ಬರ್ಕೋರಿ. 8 7 6 5 4 3 ಹಾಗೆ ಬರ್ಕೋಬೇಕು. ಈ ನಂಬರ್ ಅಷ್ಟೇ 0 ಆಗಿ ಬದಲಾಗ್ತದೆ. ಇದು 10ರ ಸ್ಥಾನಕ್ಕೆ ಅಂದಾಜಿಸ್ದಂಗೆ ಆಯಿತು. ಇದನ್ನೇ ಏನು ಮಾಡಬೇಕು? 100ರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ಟರು ಅಂತ ತಿಳ್ಕೊರಿ. ಇದನ್ನೇ 100ರ ಸ್ಥಾನಕ್ಕೆ ಅಂದಾಜ್ರಿ. ಈಗ ಬರ್ರಿ, ಇದು ಬಿಡಿ, ಇದು 10, ಇದು 100ರ ಸ್ಥಾನಕ್ಕೆ ಬಂದೇನ. ಅವಾಗ ಮತ್ತೆ ಹಿಂದಿನ ಸಂಖ್ಯೆ ನೋಡ್ರಿ, 100ರ ಸ್ಥಾನ ಹಿಂದಿನ ಸಂಖ್ಯೆ ಏನಾಗೈತೆ? 5ಕ್ಕಿಂತ ಸಾಂದೈತೆ ದೊಡ್ಡದೈತೆ ನೋಡ್ಬೇಕು. 5ಕ್ಕಿಂತ ಸಾಂದೈತಿ, ಸಾಂದಿತ್ತಪ್ಪ ಅಂತಂದಾಗ ಈ ನಂಬರ್ ಏನೂ ಬದಲಾಗಲ್ಲ. ಇದು ಹೆಂಗೈತೆ ಹಂಗೆ ಬರ್ಕೋಬೇಕು. 8 7 6 5 4 ಹೆಂಗಿದ್ದು ಹಂಗೆ ಬರ್ಕೋಬೇಕು. ಇವೆರಡು ಸಂಖ್ಯೆಗಳು ಏನಾಗ್ತಪ್ಪ ಅಂತಂದಾಗ 0 ಆಗಿ ಬದಲಾಗ್ತವೆ. ಇದು 100ರ ಸ್ಥಾನಕ್ಕೆ ಅಂದಾಜಿಸ್ದಂಗೆ ಆಯಿತು. ನಿಯರೆಸ್ಟ್ 100, ನಿಯರೆಸ್ಟ್ 10 ಕನ್ಫರ್ಮ್ ಆಯಿತು. ಇನ್ನು ನಿಯರೆಸ್ಟ್ 1000 ಅಂತ ಕರಿತೀವಿ, ಅಂದರೆ 1000 ಸ್ಥಾನಕ್ಕೆ ಅಂದಾಜಿಸೋದು. 1000 ಸ್ಥಾನಕ್ಕೆ ಅಂದಾಜಿಸಿದಂಗೆ ಇಲ್ಲೊಂದು ಬೇರೆ ಸಂಖ್ಯೆ ಹಾಕ್ತೀವಿ, ನೋಡ್ಕೊತ ಬರ್ರಿ. ಬೇರೆ ನಂಬರ್ ಹಾಕೋಣ, ಅನ್ಸಲ್ಲ ಇದು. ಬೇರೆ ನಂಬರ್ 6 5 8 4 2, ಹೌದಾ? 6 5 8 4 2 ಇಲ್ಲೊಂದು ನಂಬರ್ ಇದೆ. ಇದನ್ನು 1000 ಸ್ಥಾನಕ್ಕೆ ಅಂದಾಜಿಸ್ರಿ. ಎಷ್ಟು ಸ್ಥಾನಕ್ಕೆ? 1000 ಸ್ಥಾನಕ್ಕೆ ಅಂದಾಜಿಸೋದು. 1000 ಸ್ಥಾನಕ್ಕೆ ಅಂದಾಜಿಸಪ್ಪ ಅಂದ್ರೆ ಮೊದಲು 1000 ಸ್ಥಾನಕ್ಕೆ ಬಂದು ನಿಂದಿರ್ಬೇಕು. ಬಿಡಿ 10 100 1000. ಓಕೆ, ಇಲ್ಲಿ ಬಂದು ಸ್ಟಾಪ್ ಆದ. ಫಸ್ಟ್ ಸ್ಟಾಪ್ ಆದ ತಕ್ಷಣ ಅದ್ರ ಹಿಂದಿನ ಸಂಖ್ಯೆ ನೋಡ್ಬೇಕು. ಏನೈತಿ? 8 ಐತಿ. 5ಕ್ಕಿಂತ ಸಾಂದೈತೆ ದೊಡ್ಡದೈತೆ, ದೊಡ್ಡದೈತೆ. ದೊಡ್ಡದೈತಪ್ಪ ಅಂತಂದಾಗ ಈ ಸಂಖ್ಯೆ 5ಕ್ಕಿಂತ ಇದು ಹಿಂದಿನ ಸಂಖ್ಯೆ ಏನೈತಪ್ಪ 5ಕ್ಕಿಂತ ದೊಡ್ಡದಿತ್ತಂದ್ರೆ ಅವಾಗ ಮುಂದಿನ ಸಂಖ್ಯೆಗಳಿಗೆ ಒಂದು ಸಂಖ್ಯೆ ಕೂಡ್ತೈತೆ. 65 ಇದ್ದಿದ್ದು 66 ಆಗ್ತದೆ. ಇವು ಮುಂದಿನ 3 ಏನಾಗ್ತವಪ್ಪ ಅಂತಂದಾಗ 0 ಆಗಿ ಬದಲಾಗ್ತದೆ. 66,000, ಹೌದಾ? 65,842. ಇದು 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 66,000 ಬರ್ತದೆ. ನಿಯರೆಸ್ಟ್ 1000. ಇದು ಅರ್ಥ ಆಯಿತು. 1000 ಸ್ಥಾನಕ್ಕೆ ಬೇಕಾದ ಇನ್ನೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ ನೋಡ್ರಿ. 7 5 3 6 2 ಅಥವಾ 4 5 ಯಾವ್ದು ನಂಬರ್ ತಗೋರಿ, ನಿಮ್ಗೆ ಇದೇ ತಗೋಬೇಕಂತೇನಿಲ್ಲ. ನೋಡ್ರಿ, ಬಿಡಿ 10 100 1000 ಸ್ಥಾನಕ್ಕೆ ಬಂದಿತ್ತೆ. 1000 ಸ್ಥಾನಕ್ಕೆ ಬಂದಿತ್ತೆ. ಅವಾಗ ಅದ್ರ ಹಿಂದಿನ ಸಂಖ್ಯೆ ನೋಡಕ್ಕೆ ಹೋದೆ. ಅವಾಗ ಏನಾಯ್ತಪ್ಪ ಅಂದಾಗ ಇದು 5ಕ್ಕಿಂತ ಸಾಂದೈತೆ. 5ಕ್ಕಿಂತ ಸಾಂದಿತ್ತಂದ್ರೆ ಇಲ್ಲಿ ನಂಬರ್ ಏನೂ ಬದಲಾಗಲ್ಲ. ಸಾಂದಿತ್ತಪ್ಪ ಅಂದ್ರೆ ಮುಂದಿನ ನಂಬರ್ಗಳು ಏನೂ ಬದಲಾಗಲ್ಲ ಅಂತ ತಿಳ್ಕೊಂಬಿಟ್ರಿ. 75 ಇದ್ದಿದ್ದು 75 ಇರ್ತದೆ. ಇವು ಮುಂದಿನ ಏನಾಗ್ತವಪ್ಪ ಅಂತಂದಾಗ 0 ಆಗಿ ಬದಲಾಗ್ತವೆ. 75,362. 1000 ಸ್ಥಾನಕ್ಕೆ ಅಂದಾಜಿಸಿದಾಗ 75,000 ಆಗ್ತದೆ. ಕ್ಲಿಯರ್? ಇದೇ ಸಂಖ್ಯೆಗಳನ್ನು ಇನ್ನೆಕ್ಸ್ಟ್ 10,000 ಸ್ಥಾನಕ್ಕೆ ಅಂದಾಜಿಸ್ರಿ ಅಂತ ಕೊಡ್ತಾನೆ. ಬೆಕ್ಕಾ ಸಂಖ್ಯೆನ ತಗೋರಿ ನೀವು. ಹಿಂಗೆ ಒಂದು 10,000 ಸ್ಥಾನಕ್ಕೆ ಅಂದಾಜಿಸ್ರಿ ಅಂತಂದಾಗ 10,000 ಸ್ಥಾನಕ್ಕೆ ಅಂದಾಜಿಸ್ರಿ. ಅವಾಗ ಬಿಡಿ 10 100 1000 10,000. 10,000 ಸ್ಥಾನಕ್ಕೆ ಬಂದಿತ್ತೆ. ಅದ್ರ ಹಿಂದಿನ ಸಂಖ್ಯೆ ನೋಡಾಕ್ತೀನಿ ನೋಡ್ರಿ. ಈಗ ಅದ್ರ ಹಿಂದಿನ ಸಂಖ್ಯೆ ಏನೈತಿ? 7 ಐತಿ. 7 5ಕ್ಕಿಂತ ದೊಡ್ಡದೈತಿ. 7 5ಕ್ಕಿಂತ ದೊಡ್ಡದಿತ್ತಪ್ಪ ಅಂತಂದಾಗ ಇಲ್ಲಿ 89 ಇದ್ದಿದ್ದು ಹೋಗಿ ಒಂದು ಸಂಖ್ಯೆ ಕೂಡ್ತದ, 90 ಆಗ್ತದೆ. ಇವು ಮುಂದಿನ 4 0 ಆಗಿ ಬದಲಾಗ್ತವೆ. ಇಷ್ಟು ಬರೆದ್ರೆ ಸಾಕು ನಿಮ್ಗೆ ಏನಾಗ್ತದೆ, ಇಷ್ಟು ಬರೆದ್ರೆ ಸಾಕು ನಿಮ್ಗೆ ಆನ್ಸರ್ ಏನಾಗ್ತದಪ್ಪ ಅಂತಂದಾಗ ಈಜಿಯಾಗಿ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದ್ದೇವೆ. 1000 ಸ್ಥಾನಕ್ಕೆ ಅಂದಾಜಿಸೋದು ಅಂದ್ರೆ 1000 ಸ್ಥಾನಕ್ಕೆ ಬಂದಿರಬೇಕು. ಒಟ್ಟು ಅದ್ರ ಹಿಂದಿನ ಸಂಖ್ಯೆನ ಅಬ್ಸರ್ವ್ ಮಾಡಬೇಕು. 5ಕ್ಕಿಂತ ದೊಡ್ಡದತ್ತಂದ್ರೆ ಸಂಖ್ಯೆ ಮುಂದೆ ಕೂಡ್ತವೆ. 5ಕ್ಕಿಂತ ಸಾಂದಿತ್ತಪ್ಪ ಅಂತಂಗ ಮುಂದಿನ ಸಂಖ್ಯೆಗಳು ಏನೂ ಬದಲಾವಣೆ ಆಗಲ್ಲ, ಹಂಗೆ ಇರ್ತವೆ. ಉಳಿದ ಸಂಖ್ಯೆಗಳು ಏನಾಗ್ತವಪ್ಪ ಅಂತಂದಾಗ 0 ಆಗಿ ಬದಲಾವಣೆ ಮಾಡ್ಬೇಕಷ್ಟೇ. ಇಷ್ಟು ಮಾಡಿದ್ರೆ ನಿಮಗೆ ಒಂದು ಅಂಕ ಅಂತೂ ಭಾಳ ಸಿಂಪಲ್ ಆಗಿ ಸಿಗ್ತದೆ. ಭಾಳ ಈಸಿಯೆಸ್ಟ್ ಚಾಪ್ಟರ್ ಇದು.
ನಿಮ್ಗೆ ಸರ್ ಲಕ್ಷ ಹೇಳ್ರಿ 10 ಲಕ್ಷ ಬೇಕಾದ ಕೇಳಲಕ್ಕ ಅವು. ಈಗ ಯಾವುದೇ ಒಂದು ನಂಬರ್ ಈಗ ಇದೊಂದು ಸಂಖ್ಯೆ ಐತೆ ಅಂತ ತಿಳ್ಕೊರಿ. 1 ಲಕ್ಷ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕ್ವಶನ್ಸ್ನ ಕೊಡ್ತಾನೆ. ನಿಯರೆಸ್ಟ್ 1 ಲ್ಯಾಕ್ 1 ಲಕ್ಷ 1 ಲಕ್ಷ ಸ್ಥಾನಕ್ಕೆ ಅಂದಾಜ್ರಿ ಅಂತ ಕೊಟ್ಟಂದಾಗ ಬರ್ರಿ ಬಿಡಿ 10 100 1000 10,000 ಲಕ್ಷ ಲಕ್ಷ ಸ್ಥಾನಕ್ಕೆ ಬಂದಿತ್ತು ನಾನು. ಅದ್ರ ಹಿಂದಿನ ಸಂಖ್ಯೆ ಏನೈತಿ ನೋಡ್ರಿ 6 ಐತಿ. 5ಕ್ಕಿಂತ ಇದು ಏನೈತಿ ದೊಡ್ಡದಿತ್ತಂದ್ರೆ ಇದು 87 ಇದ್ದಿದ್ದು ಹೋಗಿ ಏನಾಗ್ತದ 88 ಆಗ್ತದ. 80 ಇದು 5ಕ್ಕಿಂತ ದೊಡ್ಡದಿದ್ರ ಸಲುವಾಗಿ ಇದು 87 ಇದ್ದಿದ್ದು ಏನಾಗ್ತದೆ 88 ಆಗ್ತದ. ಇವು ಮುಂದಿನ ವಸ್ತು 0 ಆಗಿ ಬದಲಾಗ್ತಾವೆ. 1 2 3 4 5 ಮುಗಿತ ಆನ್ಸರ್. ಲಕ್ಷ ಸ್ಥಾನಕ್ಕಾದ್ರೂ ಕೇಳಲಕ್ಕ, 10 ಲಕ್ಷ ಸ್ಥಾನಕ್ಕಾದ್ರೂ ಕೇಳಲಕ್ಕ, ಕೋಟಿ ಕೇಳಲಕ್ಕ, 10 ಕೋಟಿ ಕೇಳಲಕ್ಕ, 10ರಿಂದ ಆರಂಭ ಆಗ್ತಾವಿವಲ್ಲ. ನಿಮಗೆ ಎಕ್ಸಾಮ್ಸ್ನಲ್ಲಿ ನಾರ್ಮಲ್ ಆಗಿ ಈ ಲಕ್ಷ 10 ಲಕ್ಷ ಅಷ್ಟೊಂದೇನೋ ಕೇಳಲ್ಲ. ನಿಮ್ಗೆ ಕೇಳೋದೇ ಏನಪ್ಪ ಅಂತಂದಾಗ ಈ ಥರ ಕೇಳ್ತಾನೆ. 10ರ ಸ್ಥಾನಕ್ಕೆ ಅಂದಾಜ್ರಿ 10ರ ಸ್ಥಾನ 10ರ ಸ್ಥಾನ ಕೇಳ್ತಾನೆ, ಇಲ್ಲಾಂದರೆ 100ರ ಸ್ಥಾನ ಕೇಳ್ತಾನೆ, ಇಲ್ಲಾಂದರೆ 1000 ಸ್ಥಾನ, ಭಾಳ ಆದರೆ 10,000 ಸ್ಥಾನ. ಇಷ್ಟು ಏನು ಮಾಡ್ತಾನಪ್ಪ ಅಂತಂದಾಗ ನಿಮ್ಗೆ ಎಕ್ಸಾಮ್ಸ್ದಾಗ ಕೇಳ್ತಾನೆ. ಇಲ್ಲಿವರೆಗೂ ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ನೀವು ಈಸಿಲಿ 1 ಮಾರ್ಕ್ಸ್ಗಳನ್ನು ಈ ಚಾಪ್ಟರ್ ಮೂಲಕ ಏನು ಮಾಡ್ತೀರಪ್ಪ ಅಂತಂದಾಗ ತೆಗೆದುಕೊಳ್ತಿರ್ತೀರಿ. ಯಾವ ಚಾಪ್ಟರ್ ಇದು? ಅಂದಾಜಿಸುವುದು ಅಥವಾ ಅಂದಾಜು ಬೆಲೆ ಅಂತೇಳಿ ಕ್ವಶನ್ಸ್ನ ನಿಮ್ಗೆ ಕೇಳ್ಬೋದು. ಇದು ಪಾರ್ಟ್ 1 ಒಳಗಡೆ ಇಷ್ಟು ನಾನು ಹೇಳಿದ್ದೀನಿ. ಇನ್ನು ಅಫಿಷಿಯಲ್ ಕ್ವಶನ್ಸ್ಗಳನ್ನ ತೊಗೊಂಡು ಇದನ್ನು ಹೇಳಿಕೆ ರೂಪದಲ್ಲಿನೂ ಕೂಡ ಕ್ವಶನ್ಸ್ನ ಕೇಳ್ತಿರ್ತಾನೆ. ಅವಕ್ಕೂ ಯಾವ ಥರ ಕೇಳ್ತಾನೆ ಎಕ್ಸಾಮ್ಸ್ದಾಗ ಅಂತೇಳಿ ನಾನು ನೆಕ್ಸ್ಟ್ ಪಾರ್ಟ್ 2 ಒಳಗಡೆ ಏನು ಮಾಡ್ತೀನಪ್ಪ ಅಂತಂದ್ರೆ ಡಿಸ್ಕಸ್ನ ಮಾಡಿ ಹಾಕ್ತೇನೆ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂತಂದಾಗ ನೋಡಿರಿ, ಯಾಕಂದ್ರೆ ಸಾಕಷ್ಟು ಮಾಹಿತಿಗಳನ್ನು ಪ್ರೀ ಕ್ಲಾಸಸ್ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂತಂದಾಗ ಹೇಳಿ ಕೊಡ್ತಾ ಇದ್ದೀನಿ. ಧನ್ಯವಾದ.